ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಕೊಂದ್ಕೊಂಡಿರೋಂಥ ಜಾಗನೇ. ಈಸ್ಟ್ ಫೇಸಿಂಗು ಊರ ಪಕ್ಕದ ಜಾಗ. 1 ಎಕರೆ 25 ಗುಂಟೆ ಈ ಜಾಗ ಇದು. ನೋಡಿ, ಮಾವಿನ ತೋಟ ಹತ್ತಿರ ನಿಮ್ಗೊಂದು 10 ರಿಂದ 12 ಮಾವಿನ ಮರಗಳು ಬರುತ್ತೆ. ನೋಡಿ, ನಿಮಗೆಲ್ಲ ಫುಲ್ ಅದ್ಬಸ್ತಾಗಿದೆ. ಊರ ಪಕ್ಕದ ಜಾಗ ಇದು. ಪ್ಯೂರ್ ಕೆಂಪು ಭೂಮಿ ಇದು. ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 2 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಮತ್ತು ನಿಮಗೆ ಕೆಂಗೇರಿಗೆ ಇಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ. ನೋಡಿ, ನಿಮ್ಗೆ ಇದು ಈಸ್ಟ್ ಫೇಸಿಂಗು ಊರ ಪಕ್ಕದ ಜಾಗ. ಇದ್ರ ಬೆಲೆ ಬಂದು ಫರ್ ಗುಂಟೆ 5 ಲಕ್ಷ ಹೇಳ್ತಾರೆ. ಹೆಚ್ಚು ಕಮ್ಮಿ ಅಂತೂ ಏನೊಂದು 10,000 20,000 ಕಮ್ಮಿ ಮಾಡೋದು, ಅದಕ್ಕಿಂತ ಕಮ್ಮಿ ಮಾಡಲ್ಲ ಅಂತಂದ್ರು ಲ್ಯಾಂಡ್ ಓನರು. ಫಿಕ್ಸೆಡ್ ಪ್ರೈಸ್ ಇದು. ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೊತೀರಿ ಅಂತಂದರೆ ಏನಾದರೂ ಒಂದು 5,000 ಕಮ್ಮಿ ಮಾಡ್ತೀವಪ್ಪ, ಅದಕ್ಕಿಂತ ಕಮ್ಮಿ ಮಾಡಲ್ಲ ಅಂದ್ರೆ. ಇದ್ರ ಪ್ರೈಸ್ ಇದು 5 ಲಕ್ಷ. ಯಾಕೆ ಅಂತಂದರೆ ನಿಮಗೆ ಈಸ್ಟ್ ಫೇಸಿಂಗ್ ಇದೆ, ಬೆಂಗಳೂರು ಮೈಸೂರು ರೋಡ್ಗೆ ಹತ್ರ ಇರೋದ್ರಿಂದ, ಮತ್ತು ಊರ ಪಕ್ಕದ್ದೇ ಜಾಗ ಆಗಿರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ, ಫುಲ್ಲು ಸ್ಕ್ವೇರ್ ಆಗಿದೆ. ಮತ್ತು ನಿಮಗೆ ರೋಡ್ಗಿಂತ ಹೈಟಲ್ಲಿದೆ ಭೂಮಿ ಇದು. ಪಕ್ಕ ವಾಸ್ತು ಪ್ರಕಾರ ನಿಮಗೆ ರೋಡ್ಗಿಂತ ಹೈಟ್ ಇದೆ ನೋಡಿ ಜಾಗ ಇದು. ನೋಡಿ, ಪಕ್ಕದಲ್ಲಿ ಊರಿದೆ. ನೀವು ಕೂಡ ಅಷ್ಟೇ ಒಂದು ಬೋರ್ ಹಾಕೊಂಡಿಲ್ಲಿ ಏನು ಬೇಕಾದರೂ ಇಲ್ಲಿ ಹೊಸದಾಗಿ ಬೆಳೆನ ಬೆಳಿಬೋದು. ತೆಂಗು, ಮಾವು, ಅಡಿಕೆ ಏನು ಬೇಕಾದರೂ ಇಲ್ಲಿ ಬೆಳಿಬೋದು. ನೋಡಿ, ಹಿಂದೆ ಎಲ್ಲ ನಿಮಗೆ ತೆಂಗು, ಬಾಳೆ, ಮಾವಿನ ಮರಗಳು ಮತ್ತು ಮಾವಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ. ನೋಡಿ, ಎಲ್ಲ ಬಾಳೆ, ಹಲಸು ಮತ್ತು ಇದು ಟೀಕ್ ಮರ ಮತ್ತು ಎಲ್ಲ ಥರದ ಮರಗಳನ್ನೂ ಹಾಕಿದ್ದಾರೆ. ತುಂಬ ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕ ಎಲ್ಲ. ನೀವು ಕೂಡ ಅಷ್ಟೇ ಇಲ್ಲಿ ಏನು ಬೇಕಾದರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಯಾರಿಗಾದರೂ ಈ 1 ಎಕರೆ 25 ಗುಂಟೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಫೆನ್ಸಿಂಗ್ ಎಲ್ಲ ಆಗಿರೋದ್ರಿಂದ ನಿಮ್ಗೆ ಕಾಂಪೌಂಡ್ ಎಲ್ಲ ಫುಲ್ ಆಗಿದೆ. ಆರಾಮಾಗಿ ನೀವು ಇಲ್ಲೊಂದು ಬೋರ್ ಹಾಕ್ಕೊಂಡು ಒಂದು ಮನೆ ಕಟ್ಕೊಂಡು ಮಿಕ್ಕಿದೆಲ್ಲ ಗಿಡಗಳು ಹಾಕ್ಕೊಟ್ರೆ ಸಾಕು. ಮಿಕ್ಕಿದೆಲ್ಲ ರೆಡಿ ಇದೆ. ಮತ್ತು ನಿಮಗೆ ಟಾರ್ ರೋಡ್ ಪಾಯಿಂಟ್ ಆಗಿರೋದ್ರಿಂದ, ಮತ್ತು ಈ ಊರಿಗೆ ಬಸ್ಸು ಬರುತ್ತೆ. ಬಸ್ ರೂಟ್ ಆಗಿರೋದ್ರಿಂದ ನೀವು ಬಸ್ ಇಳಿದ್ಬಿಟ್ಟು ಬರೀ ಒಂದು 150 ಅಡಿ ಬಂದರೆ ಈ ಜಾಗಕ್ಕೆ ಬರ್ಬೋದು. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ ನೋಡಿ, ನಿರಂತರ ಜ್ಯೋತಿ ಎಲ್ಲ ಸಿಗುತ್ತೆ. ಯಾಕೆಂದರೆ ಇದು ಗ್ರಾಮದ ಪಕ್ಕದಲ್ಲೇ ಇರೋವಂಥ ಜಾಗ ಇದು. ನೋಡಿ, ಅದೇ ಬಸ್ ಸ್ಟಾಪು ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಇಳಿದು ಆರಾಮಾಗಿ ಬರ್ಬೋದು ಈ ಜಾಗಕ್ಕೆ ನೀವು. ನೋಡಿ, ಅದು ಟಾರ್ ರೋಡ್ ಪಾಯಿಂಟು. ಹತ್ತಿರ ನಿಮಗೆ 150 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ ನಿಮಗೆ ಈ ಜಾಗ. ಫುಲ್ಲು ಸ್ಕ್ವೇರ್ ಆಗೈತೆ. ನೋಡಿ, ನಿಮ್ಗೆ 12 ಮಾವಿನ ಮರಗಳು ಏನಿದೆ ಎಲ್ಲ ಕೂಡ ಫಲ ಕೊಡ್ತಾರಂಥ ಮರಗಳು. ನೋಡಿ, ಪಕ್ಕದಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡು ಬೆಂಗಳೂರವರು ಮನೆ ಎಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ನೋಡಿ.